ನಿನ್ನೆ ಅವರು ಹುಡುಗಿ ಕಡೆಯವರು ಸಂಬಂಧವರು ಗಾಡಿ ಕಿತ್ಕೊಂಡು ಅವ್ನು ಹೊಡೆದು ಫೋನ್ ಕಿತ್ಕೊಂಡು ಇದು ಮಾಡಿ ಆ ಟಾರ್ಗೆಟ್ಸ್ಗೆ ಅವನು ಆತ್ಮಹತ್ಯೆ ಮಾಡ್ಕೊಂಡು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರೇಮ ಪ್ರಕರಣ ದುರಂತ ಅಂತ್ಯ ಕಂಡಿದೆ. ಗೌರಿಬಿದನೂರು ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ 20 ವರ್ಷದ ಯುವಕ ಹರೀಶ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಮಾಹಿತಿಯ ಪ್ರಕಾರ ರಂಗಪ್ಪನಪಾಳ್ಯ ಗ್ರಾಮದ ಹರೀಶ್ ಮತ್ತು ಹೊಸಕೋಟೆ ಗ್ರಾಮದ ಯುವತಿ ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಅಂತರ್ಜಾತಿ ಹಿನ್ನೆಲೆಯಿಂದ ಯುವತಿಯ ಕುಟುಂಬ ಈ ಸಂಬಂಧವನ್ನು ವಿರೋಧಿಸಿತು. ಇದೇ ವಿಚಾರ ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣವಾಗಿತ್ತು ಎನ್ನಲಾಗಿದೆ. ಇತ್ತೀಚೆಗೆ ಯರಪೋತೇನಹಳ್ಳಿ ಕ್ರಾಸ್ ಬಳಿ ಯುವತಿಯ ಕುಟುಂಬಸ್ಥರು ಹರೀಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಈ ಘಟನೆಯಿಂದ ಮನನೊಂದ ಹರೀಶ್ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಆದರೆ ಇದು ನಿಜಕ್ಕೂ ಆತ್ಮಹತ್ಯೆಯೇ ಅಥವಾ ಇದರ ಹಿಂದೆ ಬೇರೆ ಯಾವುದೇ ಕಾರಣವಿದೆಯೇ ಎಂಬ ಅನುಮಾನವೂ ಮೂಡಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ನಡೆದಿದೆ. ಓದ್ತಾ ಇದ್ರು ಇಲ್ಲಿ ಗೌರಿಬಿದನೂರಲ್ಲಿ, ಅವನು ಗೌರಿಬಿದನೂರಲ್ಲಿ ಓದ್ತಾ ಇದ್ದ, ಅವ್ರಿಗಿನ ಗೌರಿಬಿದನೂರಲ್ಲಿ ಓದ್ತಾ ಇದ್ದ. ಅವನು ಲವ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಲಾಸ್ಟ್ ಡೆಡ್ ಹ್ಯಾಂಡಿಗೆ ಗೊತ್ತಾಯ್ತು ನಮಗೆ. ಅದು ಗೊತ್ತಾಗಿ ಇದು ಮಾಡಿದಕ್ಕೋಸ್ಕರ ಅದು ಮೊನ್ನೆ ಒಂದು ಕೇಸಿಗೆ ಅಟೈರ್ ಆಗಿತ್ತು. ಈಗ ಇದು ಕೋರ್ಟ್ಗೆ ಹೋಗಿ ಅಟೆಂಡ್ ಮಾಡಿದೆ, ಈಗ ಕರ್ಕೊಬರ್ತಾ ಇದ್ದೆ. ನಿನ್ನೆ ಹುಡುಗಿ ಕಡೆಯವರು ಸಂಬಂಧವರು ಗಾಡಿ ಕಿತ್ಕೊಂಡು ಅವ್ನು ಹೊಡೆದು ಫೋನ್ ಕಿತ್ಕೊಂಡು ಇದು ಮಾಡಿ ಆ ಟಾರ್ಗೆಟ್ಸ್ಗೆ ಅವನು ಆತ್ಮಹತ್ಯೆ ಮಾಡ್ಕೊಂಡು.